ಎತ್ತಿನೊಳದು ಕೆಲಸ ಮುಗಿದ್ರೂ ಕೂಡ ನೀರಿರೋದಿಲ್ವಲ್ಲ. ನವೆಂಬರ್ಗೆಲ್ಲ ಮಳೆ ಮುಗಿದೋಗುತ್ತೆ, ನೀರಿರೋದಿಲ್ವಲ್ಲ ಅಲ್ಲಿ. ಕೆಲಸ ಮುಗಿಸೋಣ ಫಸ್ಟು, ಸಿವಿಲ್ ವರ್ಕ್ಸ್ ಎಲ್ಲ ಮುಗಿದೋಗ್ಬಿಡ್ಲಿ. ಆಮೇಲೆ ರಿಸರ್ವೇಯರ್ಸ್ ಎರಡು ಆಗಬೇಕು, ಒಂದು ದೊಳಾಪುರ, ಒಂದು ಕೊಟ್ಟಿಗೆರೆ. ರಿಸರ್ವೇಯರ್ಸ್ ಬೇರೆ ಆಗ್ಬೇಕಲ್ಲ. ಸರ್, ಇವತ್ತು ನೀರಾವರಿ ಇಲಾಖೆ ಬೃಹತ್ ಸಭೆ ಮಾಡಿದಿರಿ, ಏನ್ ಆತ್ಮಸಾಕ್ಷಿ ಏನು ಸಮಸ್ಯೆ ಮಾಡ್ಲಿರೋದು? ನೀವು ಶಿವಕುಮಾರ್ ಅವರನ್ನು ಕೇಳಬೇಕು. ಇದೇ ಖಾತೆಯಲ್ಲೇ ಮುಂದುವರಿದ್ದೇನಪ್ಪ, ನಾನು ಇನ್ನು ಯಾವುದು ಕೇಳೋಕ್ಕೂ ಹೋಗಲ್ಲ. ದೊಡ್ಡ ಇಲಾಖೆ ಜೊತೆಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಕೊಟ್ಟರೆ ಬೇಡಪ್ಪ. ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನೂ 20 ಜನ ಮಂತ್ರಿಗಳಾಗ್ತಾರೆ, ಅವರು ಆಮೇಲೆ ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿದ ಕತೆ. ಯಾಕಂದ್ರೆ ನಾನೇನು ಕೇಳಿರಲಿಲ್ಲ, ಅವರೇ ಹೇಳಿದ್ರು, ವಾಪಸ್ ತಗೊಂಡ್ರು, ಇಶ್ಯೂ ಆಯಿತು. ಇದು ತಿರುಗಿ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ. ನಾಳೆ ಯಾಕೈತೆ ಆಗೋದು. ರಾಮಚಂದ್ರ ರೆಡ್ಡಿ ಅವರ ಒಂದು ಅಂತರಾಳದ ಆತ್ಮದ ಒಂದು ನೋವು ನಿವೇದನೆ ಏನಾದರೂ ಅರ್ಥ ಆಗಿದೆ ಅವರಿಗೆ? ಅದೆಲ್ಲ ನೋ ಕಾಮೆಂಟ್ಸ್. ನಿಮ್ದು ಕ್ಲಿಯರೆನ್ಸ್ ಆಗ್ತೇನೆ ಕೃಷ್ಣ ಬೈರೇಗೌಡರು ಇಲಾಖೆಯನ್ನು ಇನ್ನೂ ವಹಿಸ್ಕೊಂಡಿಲ್ಲ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲ್ಲ. ಈಗ ನಾನು ಬಹಳ ಸಲ ಹೇಳಿದ್ದೀನಿ ಮಾಧ್ಯಮಗಳಿಗೆ ಅಲ್ವಾ, ನಾನು ಮಂತ್ರಿ ಆಗೋದಕ್ಕೂ ಯಾವತ್ತೂ ಲಾಬಿ ಮಾಡಿಲ್ಲ, ಆಮೇಲೆ ಪೋರ್ಟ್ಫೋಲಿಯೋಗೂ ಯಾವತ್ತೂ ಲಾಬಿ ಮಾಡಿಲ್ಲ ಅಂತ ಹೇಳಿ. ಅಲ್ಲ, ನೀವು 8 ಬಾರಿ ಶಾಸಕರಾದಂತರು, ಹಲವು ಬಾರಿ ಸಚಿವರಾದಂತರು, ನನಗೆ ಈ ಖಾತೆ ನನಗೆ ಅನುಭವ ಸಾಲದು ಅಂತ ಹೇಳ್ತಿರೋದು ಹೇಗೆ? ಹೊಸ ಖಾತೆ ಅನುಭವ ಅಂತ, ಹೊಸದು ಅಂತ ಹೇಳಿದ್ದೆ. ನೀರಾವರಿ ನಮಗೆ ಹೊಸದು ಅಂತ ಹೇಳಿದ್ದು. ಆಮೇಲೆ ಏನು ನನಗೆ ಈಗ 37 ವರ್ಷ ಆಯಿತು MLA ಆಗಿ, 6ನೇ ಸಲ ಮಿನಿಸ್ಟರ್ ಆಗಿದ್ದೀನಿ. ಹೊಸದು ಅಂತ ಹೇಳಿದ್ದು ಅದೇನು ಒಂದು 2-3 ತಿಂಗಳಲ್ಲಿ ಎಲ್ಲ ಏನೋ ಅರಿದು ಕುಡಿಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ಈ ಇಲಾಖೆಯಲ್ಲಿ ಅತಿ ಹೆಚ್ಚು ನಿಮ್ದು ಇನ್ನೊಂದು ಅಸೆಂಬ್ಲಿ ಅಷ್ಟೊತ್ತು ಬರುತ್ತಲ್ಲ, ಕ್ವಶನ್ಸ್ ಹಾಕ್ತಾರಲ್ಲ, ಹೀಗೆ ನಿರಾಯಾಸವಾಗಿ ಎಲ್ಲರಿಗೂ ಉತ್ತರ. ಸರ್, ಈಗ ನನ್ನ ಕೇಳಕೊಟ್ಟೆ, ಈ ಇಲಾಖೆಯಲ್ಲಿ ಅತಿ ಹೆಚ್ಚು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗಳು, ಕಾನೂನಾತ್ಮಕ ಹೋರಾಟಗಳು ಭಾರಿ ಇದೆ. ಅದು ನಿಮಗೆ ಆ ಒಂದು ವಿಚಾರಗಳು ಮತ್ತೆ ಅದ್ರ ಬಗ್ಗೆ ಏನು ಫರ್ದರ್ ಸಜೆಷನ್ ಕೊಡುವಂಥದ್ದು, ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ? ಈಗ ಅಡ್ವೈಸರ್ ಇರ್ತಾರೆ ನಮ್ಮ ನಾಗಮೋಹನ್ ದಾಸ್ ಅವರು, ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಇದಕ್ಕೆ ನಾಗಮೋಹನ್ ದಾಸ್ ಅವರು. ಆಮೇಲೆ ನೀರಾವರಿ ಇಲಾಖೆನಲ್ಲೇ ಇದ್ದು ಕೆಲಸ ಮಾಡಿ ರಿಟೈರ್ಡ್ ಆಗಿರೋರನ್ನ ಅಡ್ವೈಸರ್ ಆಗಿ ತಗೊಂಡಿದ್ದಾರೆ. ಆಮೇಲೆ ವಕೀಲರು ಡಿಸ್ಪ್ಯೂಟ್ಸ್ ಇದ್ದಾಗ ದೇಶದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ವಕೀಲರು ಇದ್ದಾರೆ ಅಲ್ವೇ, ನಾನೇನು ವಾದ ಮಾಡಬೇಕು, ಮಾಡ್ತಾರೆ. ಅಲ್ಲ, ನಾವು ಇದ್ದೇ ಇರಬೇಕಲ್ಲ ಜೊತೆಯಲ್ಲಿ. ಈಗ ಕೇಂದ್ರದಲ್ಲಿ ಮಂತ್ರಿಗಳ ಜೊತೆಗೆ ಅಥವಾ ಪ್ರಧಾನಮಂತ್ರಿಗಳೇ ಮೀಟ್ ಮಾಡಬೇಕಾ ಅಂತ ಸಂದರ್ಭದಲ್ಲಿ ನಾವು ಹೋಗ್ತೀವಿ ಜೊತೆಲಿ. ನೀರಾವರಿ ವಿಚಾರಕ್ಕೆ ಬಂದಾಗ ತಮಿಳುನಾಡಿನ ನಮಗೆ ಜಾಸ್ತಿ ಆದ್ಯತೆಗೆ ಒಂದು, ಈಗ ಅಲ್ಲಿ ಸರ್ಕಾರ ಬದಲಾಗಿದೆ. ಈಗ ಟಿವಿಕೆ ಪಕ್ಷದವರು ಬಂದಿದ್ದಾರೆ, ವಿಜಯ್ ಅವರು. ನಿಮ್ಮ ಇಂಡಿ ಪಕ್ಷದವರು ಇಲ್ಲ. ಈಗ ಹೇಗೆ ನಿಮ್ಮ ಅವರ ಸಂಪ್ರದಾಯದೆಲ್ಲ ಹೇಗೆ ನಡೀತಿದೆ ಸರ್? ಅದೇ ಕಂಟಿನ್ಯೂ ಆಗುತ್ತೆ? ಸರ್ಕಾರ ಬದಲಾವಣೆ ಆಗಿರ್ಬೋದು ಅಲ್ವಾ, ಇಶ್ಯೂಸು ಸಾಲ್ವ್ ಆಗುತ್ತೆ ಅಂತ. ಸರ್, ನಿಮ್ಮ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ಸ್ ಸಾಕಷ್ಟು ಬಿಲ್ಸ್ ಪೆಂಡಿಂಗ್ ಇದೆ. ನಾನು ಶುಕ್ರವಾರ 4 ನಿಗಮಗಳ ಮೀಟಿಂಗ್ ಆದಮೇಲೆ ವೈಟ್ ಪೇಪರ್ ಅಂತಾರಲ್ಲ, ವೈಟ್ ಪೇಪರೇ ಕೊಟ್ಬಿಡ್ತೀನಿ. ಈಗ ಬೇರೆ ಯಾವುದೋ ತಗೊಳ್ಳಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಇದು ರೈತರಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ನಾನು ಹಿಂದೆ ಕೃಷಿ ಇದರಲ್ಲಿದ್ದೆ, APMC ಮಿನಿಸ್ಟರ್ ಆಗಿದೆ, ಅದು ರೈತರಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ. ಯಾವುದೋ ಒಂದು ಆಮೇಲೆ ನಾನು ಹೇಳಿದ್ನಲ್ಲ, ಯಾವ ಇಲಾಖೆನೂ ಕೂಡ ನಮ್ಮ ಮಂತ್ರಿ ಮಾಡಿ ಅಥವಾ ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಯಾವತ್ತೂ ನನ್ನ ಸರ್ವಿಸಲ್ಲೇ ಕೇಳಿಲ್ಲ. ನೀವು ಯಾವ ಮುಖ್ಯಮಂತ್ರಿಗಳನ್ನ ಕೇಳಿಬೇಕಾದ್ರೆ ನಾನು ದೆಹಲಿಗೆ ಹೋಗೋದೇ ಇಲ್ವಲ್ಲ. ನಾನು ಹೋಗಿರೋದು ಈ 3 ವರ್ಷದಲ್ಲಿ 3 ಸಲ ದೆಹಲಿಗೆ, 3 ಸಲ ಅಫಿಷಿಯಲ್ ಆಗಿ ನಮ್ಮ ಇಲಾಖೆಗೆ ಸಂಬಂಧಿಸಿದ. ಆತ್ಮಸಾಕ್ಷಿ ವಿಚಾರಕ್ಕೆ ಬಂದ್ರೆ ನೀವು ಯಾಕೆ ಅಸ್ಪಷ್ಟತೆಯನ್ನು? ನೀವು ಶಿವಕುಮಾರ್ ಅವ್ರನ್ನ ಕೇಳಿ ಸರ್. ಆತ್ಮಸಾಕ್ಷಿ ಅವ್ರದ್ದು ನಿಮ್ದೆ ಸರ್? ಆತ್ಮಸಾಕ್ಷಿ ಒಳಗೆ ಯಾರ್ದಾರು ಆತ್ಮ ಬಂದ್ಬಿಡ್ತಾರೆ. ನೀವು ಅದನ್ನು ಶಿವಕುಮಾರ್ ಅವರು ಇದೇ ಪಕ್ಕದ ಚೇಂಬರ್ ಮೀಟಿಂಗ್ ಹೇಳಿದ್ದಾರೆ, ಅವ್ರನ್ನ ಕೇಳ್ತಾರೆ. ಸಾರಿಗೆ ಇಲಾಖೆ ಆಮೇಲೆ ಲಾಸ್ಟ್ ಟೈಮ್ 2 ಪೋರ್ಟ್ಫೋಲಿಯೋದಲ್ಲಿದ್ದೆ.
ಒಂದು ಮುಜರಾಯಿ ಅನಿರೀಕ್ಷಿತವಾಗಿ ಕೊಟ್ಟರು. ಮುಜರಾಯಿ ಇಲಾಖೆಗೆ ಯಾರೂ ಸಹಜವಾಗಿ ಯಾರೂ ಕೇಳೋದೇ ಇಲ್ಲ. ಏನೋ ಇರೋದ್ರಲ್ಲಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಮೇಲೆ ಎರಡನೇದಾಗಿ ಸಾರಿಗೆ ಇಲಾಖೆ. ನಾನು ಸಾರಿಗೆ ಇಲಾಖೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಾಲ ಒಂದು 4,000 ಕೋಟಿ ಇಟ್ಟೋಗಿದ್ರು. ಆಮೇಲೆ ರಿವಿಷನ್ ಇವ್ರದಿದ್ದಲ್ಲ ನಮ್ಮ ಎಂಪ್ಲಾಯೀಸ್ ಅದೊಂದೆಲ್ಲ ಇಶ್ಯೂ ಇಟ್ಟೋಗಿದ್ರು. ಆದರೂ ಕೂಡ 3 ವರ್ಷದಲ್ಲಿ ಹೊಸದಾಗಿ 7,800 ಬಸ್ ತೊಗೊಂಡು ಒಂದು 10,000 ಜನ ರಿಕ್ರೂಟ್ಮೆಂಟ್ ಮಾಡಿ 750 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದರು. ಆಮೇಲೆ ನನ್ನ ಅವಧಿನಲ್ಲೇ ಒಟ್ಟು 425ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು 7 ವರ್ಷ 4 ತಿಂಗಳಲ್ಲಿ ಬಂದಿದೆ. ಹಿಂದೆ 4 ವರ್ಷ 4 ತಿಂಗಳಿದ್ದೆ, ಮೊನ್ನೆ 3 ತಿಂಗಳಿದ್ದೆ. ಒಟ್ಟು 7 ವರ್ಷ ಅತಿ ದೀರ್ಘಕಾಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು ನಾನೇ ಕರ್ನಾಟಕದಲ್ಲಿ. 425ಕ್ಕಿಂತಲೂ ಹೆಚ್ಚು ಪ್ರಶಸ್ತಿಗಳು ನನ್ನ ಅವಧಿನಲ್ಲಿ ಬಂತು. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ 1 ಲಕ್ಷಕ್ಕಿಂತಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ನೌಕರ ಬಂಧುಗಳು ಮತ್ತು ಮಾಧ್ಯಮದವರು ಕೂಡ ನೀವೆಲ್ಲ ಭಾಳ ಸಹಕಾರ ಕೊಟ್ಟಿದ್ದೀರಾ. ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿದ್ದಾಗ, ಮುಜರಾಯಲ್ಲಿದ್ದಾಗ ವ್ಯಾಪಕವಾಗಿ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ಮತ್ತು ಈಗಲೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ನಿಮಗೆ ಮನವಿ ಮಾಡ್ತೀನಿ. ಈಗ ಇದ್ರ ಜೊತೆ ಇನ್ನೊಂದು ಖಾತೆ ಏನಾದರೂ ಕೇಳ್ತಾ ಬೇಡ ಏನು ಕೇಳಲ್ಲ. ಸರ್ ಬೆಂಗಳೂರು ಉಸ್ತುವಾರಿ ಸಿಗುತ್ತೆ ಸರ್? ಬೇಡಪ್ಪ, ಕೊಟ್ಟರು ಬೇಡ ನನಗೆ. ಅಲ್ಲ ಸರ್, ನೀವು ರಾಜೀನಾಮೆ ಕೊಡೋ ಉದ್ದೇಶ ಏನು ಸರ್? ಅದೆಲ್ಲ ಹಳೇದಾಗೋಯ್ತು, ನಿಮ್ಗೆಲ್ಲ ಗೊತ್ತು. ಸುಮ್ಮನೆ ಯಾಕೆ ಕಿತ್ತಿ ಮಾತಾಡ್ತಾರೆ? ಉದ್ದೇಶ ಎಲ್ಲ ಸಮಯವ್ರಿಗೆಲ್ಲ ಗೊತ್ತು. ಸುಮ್ಮನೆ ಏನಾದ್ರು ಆಮೇಲೆ ಏನಾದ್ರು ಶಿವಕುಮಾರ್ ಅವ್ರು ಕರೆದ್ರು? ಮತ್ತೆ ಅವತ್ತು ಮೀಟ್ ಮಾಡೋದಲ್ಲ, ಸುಮ್ಮನೆ ಅದೆಲ್ಲ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರೆ ಅದೆಲ್ಲ ನಾವು ಕಥೆ ಹೇಳಬೇಕಾಗಿತ್ತು. ಬೇಡ ಸುಮ್ಮನೆ ಈಗ ಎಲ್ಲಾನು ಮಾಧ್ಯಮದ ಮುಂದೆ ಬಿಸಿ ಹೇಳ್ಬಿಟ್ಟಿದ್ದೀರಿ. ಅದರಿಂದ ಮತ್ತೆ ಸುಮ್ಮನೆ ಅದಕ್ಕೆ ತಿಳ್ಕೊಂಡೆ ಆಕ್ಷನ್. ಮುಜರಾಯಿ ಇಲಾಖೆನಲ್ಲಿ ಕೆಲಸ ಮಾಡಲಿಲ್ವಾ? ಟ್ರಾನ್ಸ್ಪೋರ್ಟಲ್ಲಿ ಬರೀ ಸಾಲಗಳೇ ಇತ್ತು, ಕೆಲಸ ಮಾಡಲಿಲ್ವಾ? ಇಲ್ಲೂ ಕೆಲಸ ಮಾಡಿ ತೋರಿಸ್ಬೇಕು. ಅಯ್ಯೋ ತಗೊಳ್ಳೋಣ ಬಿಡಿ, CM ಹತ್ರ. ಅವರೇ ಹಣಕಾಸು ಮಂತ್ರಿ ಅಲ್ವಾ, ಅವರೇ ನಮ್ಮ 4 ನಿಗಮಗಳ ಅಧ್ಯಕ್ಷರು. ಈಗ ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡುವಂಥದ್ದು ನಮ್ಮ ಸರ್ಕಾರ ಇರ್ಬೋದು, BJP ಸರ್ಕಾರದಲ್ಲಿ ತಗೊಂಡಿರುವ ಕೆಲಸಗಳಿರ್ಬೋದು, ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಬೇಕು ನಾವು ರೈತರ ಹಿತದೃಷ್ಟಿಯಿಂದ. ಇಲ್ಲ, ಅದೆಲ್ಲ ಏನು ಕೇಳಲಿಲ್ಲ. ಆದರೆ ನಾನು ಯಾವುದೇ ಇಲಾಖೆ, ಒಂದು ನಿಮಿಷ, ನಾನು ಯಾವುದೇ ಇಲಾಖೆ ಹಿಂದೆ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಆಗ್ಲಿಂದಲೂ ಕೂಡ ಯಾವ ಇಲಾಖೆಗೆ ಹೋದ್ರು ಎಲ್ಲ ಇಲಾಖೆಯಲ್ಲೇ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲೂ ಕೂಡ ಇಲಾಖೆಯಲ್ಲಿ ನಾನು ಎಲ್ಲೂ ಕೂಡ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಇಲ್ಲ, ಪತ್ರ ಅಲ್ಲ, ನಾನೇ ಹೋಗ್ತೀನಿ. ಪತ್ರಗಳು ಬರೆದ್ರೆ ಕೆಲಸ ಆಗಲ್ಲ. ಇನ್ನೂ ಬೇಕಾದಷ್ಟು ಇಶ್ಯೂಗಳಿದೆ.